ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ ಕೆ ಎಯಿಂದ ಅಫಿಷಿಯಲ್ ಆಗಿ ಕೊನೆಗೂ ಅನೌನ್ಸ್ ಆಗಿದೆ ಯಾವ್ಯಾವ ಪೋಸ್ಟ್ಗೆ ಎಷ್ಟೆಷ್ಟು ಅಪ್ಲಿಕೇಶನ್ ಬಂದಿದೆ ಅಂತ. ಪ್ರಜಾವಾಣಿ ಪೇಪರಲ್ಲಿ ಬಂದಿದೆ. ನೋಡ್ತಾ ಇರ್ಬೋದು. ವಿ ಎಗೆ 6 ಲಕ್ಷ ಅಪ್ಲಿಕೇಶನ್ಸ್ ಬಂದಿದೆ. ಇನ್ನು 402 PSI ಎಕ್ಸಾಮ್ಸ್ಗೆ 45,000 ಜನ ಫಿಸಿಕಲ್ ಪಾಸ್ ಆಗಿದ್ದಾರೆ. ಕಂಪೇರ್ ಟು 545 402 ಸ್ವಲ್ಪ ಕಾಂಪಿಟೇಷನ್ ಕಮ್ಮಿ ಇದೆ. ಯಾರ್ಯಾರೆಲ್ಲ ಎಕ್ಸಾಮ್ ಫಿಸಿಕಲ್ ಪಾಸಾಗಿ ಎಕ್ಸಾಮ್ ವೆಯ್ಟ್ ಮಾಡ್ತಾ ಇದ್ದೀರಾ, ಇನ್ನೂ 3 ಮಂತ್ಸ್ ಟೈಮ್ ಇದೆ, ಚೆನ್ನಾಗಿ ಓದ್ಕೊಳ್ಳಿ. ಇನ್ನು BMTC 2,500 ಪೋಸ್ಟ್ಗೆ ಜಸ್ಟ್ 28,422 ಅಪ್ಲಿಕೇಶನ್ಸ್ ಅಷ್ಟೇ ಬಂದಿದೆ, ಆಯಿತಾ. 2,500ಕ್ಕೆ ಇನ್ನೊಂದು ವಿಷಯ ಏನಂದರೆ BMTCಲೂ ಕೂಡ 1:5 ಕರೀತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು. ಮತ್ತು ಹೈಟ್ ಇದೆ, ಮೆನ್ಗೆ 160 ಸೆಂಟಿಮೀಟರ್ ಹೈಟ್ ಇದೆ. ಯಾರ್ಯಾರೆಲ್ಲ ಅದಕ್ಕಿಂತ ಕಡಿಮೆ ಇದ್ದೀರಾ ನೀವು ರಿಜೆಕ್ಟ್ ಆಗ್ತೀರಾ. ಮತ್ತು 1:5ಗೆ 12,500 ಜನ. 28,000ದಲ್ಲಿ 12,500 ಜನ ನೀವು TVಗೆ ಸೆಲೆಕ್ಟ್ ಆಗ್ತೀರಾ. ಅಂದರೆ ಆಲ್ಮೋಸ್ಟ್ ಒಂದು ಪೋಸ್ಟ್ಗೆ 3 ಜನ ಕಾಂಪಿಟೇಷನ್ ಅಷ್ಟೇ ಇದೆ. 3 ಜನನೂ ಇಲ್ಲ, 3 ಜನಕ್ಕಿಂತ ಕಡಿಮೆ ಇದೆ, ಆಯಿತಾ. 2.5 ರೇಂಜಲ್ಲಿ ಅಷ್ಟೇ ಇದೆ. ಬೇರೆ ಪೋಸ್ಟ್ಗೆಲ್ಲ 200, 300. ಏನೇ ನೋಡಿ 1,000 ಪೋಸ್ಟ್ಗೆ 6 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ನೆಗ್ಲೆಕ್ಟ್ ಮಾಡಬೇಡಿ, ಎಕ್ಸಾಮ್ ಚೆನ್ನಾಗಿ ಮಾಡಿ. ಇನ್ನೇನು ನೆಕ್ಸ್ಟ್ ಮಂತೇ ಎಕ್ಸಾಮ್ ಇದೆ, ಜುಲೈಯಲ್ಲಿ HK ಮತ್ತು ಸಹಾಯಕ ಇಂಜಿನಿಯರ್ 50 ಪೋಸ್ಟ್ ಇತ್ತು. 19,000 ಅಪ್ಲಿಕೇಶನ್ ಆಗಿದೆ. ಮತ್ತು FDA 14 ಪೋಸ್ಟ್ಗೆ 14 ಪೋಸ್ಟ್ಗೆ 8,212. ಮತ್ತು 50 ಪೋಸ್ಟ್ಗೆ ಆಲ್ಮೋಸ್ಟ್ 20,000 ಹಾಕಿದ್ದಾರೆ. ಇನ್ನು 2,500ಕ್ಕೂ 28,000. ಅದಕ್ಕೋಸ್ಕರನೇ ಹೇಳಿದ್ದು, ಯಾರ್ಯಾರೆಲ್ಲ PUC ಪಾಸ್ ಆಗಿದ್ದೀರಾ, ಕಂಡಕ್ಟರ್ ಲೈಸೆನ್ಸ ಮಾಡಿಸ್ಕೊಂಡು ಅಪ್ಲೈ ಮಾಡಿ. ಅದು ಏನು ಕಡಿಮೆ ಇಲ್ಲ, ಆಯಿತಾ. ಬೇಸಿಕ್ಗೆ 18,000 ಇದೆ, ಆಯಿತಾ. ನಿಮಗೆ ಎಲ್ಲ ಅಲಯನ್ಸಸ್ ಸೇರಿ ಆಲ್ಮೋಸ್ಟ್ 30,000 ಸಿಗುತ್ತೆ, ಆಯಿತಾ. ಪ್ರೈವೇಟಲ್ಲಿ ಮಾಡೋದಕ್ಕಿಂತ ಏನು ಕೆಟ್ಟಿಲ್ಲ, ಆಯಿತಾ. ಮತ್ತು ಇದಾದಮೇಲೆ ಮತ್ತೆ ಇನ್ನೂ 2,500 ನೆಕ್ಸ್ಟು ಈ ನೋಟಿಫಿಕೇಷನ್ ಮುಗಿದ್ಮೇಲೆ ಮತ್ತೆ ಕರೀತಾರೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಯಾರ್ಯಾರೆಲ್ಲ PUC ಮುಗಿದಿದೆ, ಆಯಿತಾ, 160 ಸೆಂಟಿಮೀಟರ್ ಹೈಟ್ ಇದ್ದೀರಾ, ದಯವಿಟ್ಟು ಕಂಡಕ್ಟರ್ ಲೈಸೆನ್ಸ್ನ ಮಾಡಿಸಿ ಇಟ್ಕೊಳ್ಳಿ. ಇವಾಗ ಅಂದರೆ ಇವಾಗ ಡಿಮ್ಯಾಂಡ್ ಕಡಿಮೆ ಇದೆ. ಇವಾಗ ಮಾಡ್ಸೋಕೆ ಹೋದರೆ ನಿಮಗೆ ಆಲ್ಮೋಸ್ಟ್ 1,500ದಿಂದ 2,000 ಒಳಗೇ ಕಂಡಕ್ಟರ್ ಲೈಸೆನ್ಸ್ ಆಗುತ್ತೆ. ದಯವಿಟ್ಟು ಯಾರ್ಯಾರೆಲ್ಲ PUC ಪಾಸ್ ಆಗಿದ್ದೀರಾ ಕಂಡಕ್ಟರ್ ಲೈಸೆನ್ಸ್ ಇಟ್ಕೊಳ್ಳಿ, ಆಯಿತಾ. ನೆಕ್ಸ್ಟು ಇವಾಗ ಇದು ಮುಗಿದಿದ ತಕ್ಷಣ ಮತ್ತೆ 2,500 ಕರೀತಾರೆ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.